ಮಂಡ್ಯ ತಾಲೂಕಿನ ಹೊಳಲು ಗ್ರಾಮದ ಗ್ರಾಮದೇವತೆ ಶ್ರೀ ದೊಡ್ಡಮ್ಮ ತಾಯಿಯ ವಾರ್ಷಿಕ ಹಬ್ಬ ಸಡಗರ ಸಂಭ್ರಮ ಮತ್ತು ವಿಜೃಂಭಣೆಯಿಂದ ಜರುಗಿತು. ಹಬ್ಬದ ಅಂಗವಾಗಿ ಇಡೀ ಗ್ರಾಮವೇ ವಿದ್ಯುತ್ ದೀಪಾಲಂಕಾರಗಳಿಂದ ಕಂಗೊಳಿಸಿದ್ದು, ಪ್ರತಿ ಮನೆಯ ಮುಂದೆಯೂ ಮಹಿಳೆಯರು ಚಿತ್ತಾಕರ್ಷಕ ರಂಗೋಲಿ ಬಿಡಿಸಿ ಸಿಂಗರಿಸಿದ್ರು. ಎಲ್ಲೆಡೆ ತಳಿರು ತೋರಣ, ಬಾಳೆಕಂದು, ಹೂಗಳಿಂದ ಶೃಂಗಾರಗೊಂಡ ಬೀದಿಗಳು ಹಬ್ಬದ ಸಂಭ್ರಮವನ್ನ ಇಮ್ಮಡಿಗೊಳಿಸಿದ್ವು. ಹಬ್ಬದ ಅಂಗವಾಗಿ ಮಹಿಳೆಯರು ತಂಬಿಟ್ಟಿನ ಆರತಿಯೊಂದಿಗೆ ಬೃಹತ್ ಮೆರವಣಿಗೆಯಲ್ಲಿ ತೆರಳಿ ತಮಟೆ ನಗಾರಿಯ ಸದ್ದಿನೊಂದಿಗೆ ಗ್ರಾಮದ ಬಲಮುರಿ ಗಣಪತಿ ದೇವಾಲಯ ಪ್ರದಕ್ಷಿಣೆ ಮಾಡಿ ಶ್ರೀ ದೊಡ್ಡಮ್ಮ ತಾಯಿ ದೇವಾಲಯದ ಮುಂಭಾಗಕ್ಕೆ ಆಗಮಿಸಿದ್ರು. ಬಳಿಕ ಸಾಂಪ್ರದಾಯಿಕ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿದ ಬಳಿಕ ಆರತಿ ಬೆಳಗುವ ಮೂಲಕ ಮಹಿಳೆಯರು ತಾವು ಕಟ್ಟಿಕೊಂಡಿದ್ದ ಹರಕೆಯನ್ನ ತೀರಿಸಿದ್ರು. ಈ ವೇಳೆ ಮಾಜಿ ಶಾಸಕ ಎಚ್.ಪಿ. ರಾಮು, ಮುಖಂಡರಾದ ಜಟ್ಟಿಕುಮಾರ್, ಲಿಂಗಪ್ಪ, ಎಸ್ಸಿ ಲಿಂಗರಾಜು, ವಿಜಯ್ ಕುಮಾರ್, ಶ್ರೀಧರ್, ಎಚ್.ಡಿ. ರವಿ, ಚೇತನ್, ನಂದೀಶ್, ಪೂಜಾರಿ, ಶಿವರಾಜ್, ಮಾದಯ್ಯ, ಪುಟ್ಟಸ್ವಾಮಿ, ಪೂಜಾರಿ ಶಂಕರ್, ನಾರಾಯಣಪ್ಪ ಮತ್ತಿತರರು ಪಾಲ್ಗೊಂಡಿದ್ರು. ದೊಡ್ಡಮ್ಮ ತಾಯಿ ದೇವಸ್ಥಾನದ ಹಬ್ಬವನ್ನು ಪ್ರತಿ ವರ್ಷವೂ ಕೂಡ ಮಾಡ್ತಾಯಿದ್ವಿ. ಆದರೆ ಈ ಸಾರಿ ಭಾಳ ಬರದ ಒಂದು ಸನ್ನಿವೇಶ ಇರೋದ್ರಿಂದ ನಮ್ಮ ಯುವಕ ಮಿತ್ರರೆಲ್ಲ ಸೇರಿ ಈ ಸಾರಿ ಒಂದು ಕಂಪೇರಿರುವಂಥ ಮಾಡಿ ತಾಯಿಯಲ್ಲಿ ವಿಶೇಷ ಪೂಜೆಯನ್ನು ಮಾಡಿ ನಮ್ಮ ರೈತರಿಗೆ ಮಳೆ ಬೆಳೆ ಆಗಲಿ ಅಂತ ಆ ತಾಯಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಇಡೀ ಊರಿನ ಜನ ಎಲ್ಲ ಕೂಡ ಭಾಗಿಯಾಗಿ ಒಂದು ಪೂಜೆಯನ್ನು ಸಲ್ಲಿಸಿದ್ದೇವೆ. ಆ ತಾಯಿ ನಮಗೆ ಮೋಸ ಮಾಡಲ್ಲ, ನಮಗೆ ಒಳ್ಳೆಯದು ಮಾಡ್ತಾರೆ ಅಂತ ನಂಬಿದ್ದೀವಿ.